ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಸೋನು ವ್ಲಾಗ್ಸ್ ವರ್ಲ್ಡ್. ಹಾಗೆ ಇವತ್ತು ಗುಡ್ ಫ್ರೈಡೇ. ನಿಮಗೆ ನಾನು ಹೇಳಿದ ಹಾಗೆ ಗುಡ್ ಫ್ರೈಡೇ ವ್ಲಾಗ್ನೊಂದಿಗೆ ಬರ್ತೀನಿ ಅಂತ ಹೇಳೋದು. ಜಸ್ಟ್ ಇವಾಗ ಕ್ಯಾಂಡಲನ್ನು ಹಚ್ಚಿದ್ದೀನಿ. ವೇ ಆಫ್ ದ ಕ್ರಾಸನ್ನು ನಾವು ಡೈಲಿ ಮನೆಯಲ್ಲಿ ಮಾಡ್ತೀವಿ ಎವ್ರಿ ಫ್ರೈಡೇ. ಹಾಗೆ ಚರ್ಚಲ್ಲಿ ಮಾಡೋದು ಅದು ಡಿಫ್ರೆಂಟ್, ಅಲ್ಲಿ ಹೋಗಿ ನಾವು ಮಾಡೋದು. ಬಟ್ ಎವ್ರಿ ಶುಕ್ರವಾರ ನಾವು ಮನೆಯಲ್ಲಿ ಇಬ್ಬರು ಕೂಡ ಮಾಡ್ತೀವಿ. ಹಾಗೆ ಇವಾಗ ಮಾಡಲಿಕ್ಕಿದೆ. ಬೆಳಿಗ್ಗೆ ಎದ್ದು ಸಬ್ಜಾ ನೀರನ್ನು ಕುಡಿದಿದ್ದೆ, ತಂಪು ಬೀಜ ಅಂತ ಹೇಳ್ತಾರೆ. ಅದನ್ನು ನಾನು ಡೈಲಿ ಎದ್ದ ತಕ್ಷಣ ಕುಡಿತೀನಿ. ಹಾಗೆ ಮೊಸರನ್ನ ಮಧ್ಯಾಹ್ನ ಊಟಕ್ಕೆ. ಇವತ್ತಿನ ದಿನ ಪೂಜೆ ಇರೋದಿಲ್ಲ. ಇವತ್ತಿನ ಲಿತುರ್ಜಿ ಏನಿದೆ 3 ಭಾಗವಾಗಿ ಮಾಡ್ತಾರೆ. ಮೊದಲನೇದು ದೇವರ ವಾಕ್ಯದ ವಿವರಣೆ ಹಾಗೂ ಪ್ರಾರ್ಥನೆಗಳು. ಎರಡನೇದು ಪವಿತ್ರ ಶಿಲುಬೆಯ ಆರಾಧನೆ. ಮೂರನೇದು ಪವಿತ್ರ ಕ್ರಿಸ್ತ ಪ್ರಸಾದ. ಹಾಗೆ ಇವತ್ತು ಹೋಗ್ಲಿಕ್ಕಿದೆ ಚರ್ಚಿಗೆ. 4 ಗಂಟೆಗಲ್ಲ, 4 ಗಂಟೆಗೆ ಹೋಗ್ಲಿಕ್ಕಿದೆ. ಹಾಗೆ ಬೇಗನೆ ಹೋಗಬೇಕು. ಅಲ್ಲಿ ಹೋದ ನಂತರ ಸ್ವಲ್ಪ ವೇ ಆಫ್ ದ ಕ್ರಾಸ್ ಇದೆ ಇಲ್ಲ ಅಂತ ಸ್ವಲ್ಪ ಡೌಟಲ್ಲಿದೆ, ಗೊತ್ತಿಲ್ಲ. ಬಟ್ ನಾವು ಇಲ್ಲಿ ಮಾಡೋದನ್ನು ಮಾಡ್ತೀವಿ. ಅಲ್ಲಿ ಹೋಗಿ ನಂತರ ಸಿಕ್ಕಿಲ್ಲ ಅಂದರೂ ಕೂಡ ನೋ ಪ್ರಾಬ್ಲಮ್. ಹಾಗೆ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲ ಫ್ರೈಡೇ ಮಾಡಿ ಕೂಡ ಏನೂ ಪ್ರಯೋಜನ ಇಲ್ಲ. ಇವತ್ತು ನನಗೆ ಸೆಕೆಂಡ್ ರೀಡಿಂಗನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬಾ ಹ್ಯಾಪಿ ಆಗ್ತಾ ಇದೆ ನನಗೆ. ಈ ಊರಲ್ಲಿ ಬಂದುಕೊಂಡು ನನಗೆ ರೀಡಿಂಗ್ ಸಿಕ್ಕದ್ದು ನಿಜವಾಗ್ಲೂ ಥ್ಯಾಂಕ್ಸ್ ಗಾಡ್ ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ಫಾರ್ಮ್ ಸಂಡೇಗೆ ಏನಿದೆ ಅವ್ರಿಗೆ ಸಿಕ್ಕದ್ದು ಸೆಕೆಂಡ್ ರೀಡಿಂಗೇ ಅಲ್ಲ, ನನಗಿವತ್ತು ಸೆಕೆಂಡ್ ರೀಡಿಂಗ್ ಸಿಕ್ಕಿದೆ. ನಾವು ಯಾವ ಊರಲ್ಲಿ ಇರ್ತೀವಲ್ವ ಆ ಊರಲ್ಲಿ ಮಾತ್ರನೇ ನಮಗೆ ಸಿಗೋದು. ಮೊದಲು ನಾನು ತಾಯಿ ಮನೇಲಿ ಇರ್ತಿದ್ದೆ, ಆವಾಗ ನನಗೆ ಆ ಊರಲ್ಲಿ ಮಾತ್ರ ಸಿಗೋದಾಗಿತ್ತು. ಹಾಗೆ ಗಂಡನೂರಲ್ಲಿ ಬಂದಾಗ ಗಂಡನೂರಲ್ಲೇ ಮಾತ್ರ ನನಗೆ ಸಿಗೋದು, ಇಲ್ಲಿ ತಾಯಿ ಊರಲ್ಲಿ ನನಗೆ ಸಿಗಲಿಕ್ಕಿಲ್ಲ. ಹಾಗಿರತ್ತೆ ಆ್ಯಕ್ಚುಲಿ. ಬಟ್ ಇವಾಗ ನಾನು ಬೇರೆ ದೇಶದಲ್ಲೇ ಬಂದಿದ್ದೀನಿ. ಹಾಗೆ ನನಗೆ ಒಂದು ಒಳ್ಳೆ ಲಕ್ ಇದೆ ಅಂತ ಹೇಳ್ಬೋದು. ಇಲ್ಲಿ ನಾನು ಬಂದು ರೀಡ್ ಮಾಡ್ತಾ ಇದ್ದೀನಿ ಅಂದರೆ ಈ ಥರ ಲಕ್ ಎಲ್ಲರಿಗೂ ಕೂಡ ಸಿಗಲ್ಲ. 1000ದಲ್ಲಿ ಒಂದು 50 ಜನರಿಗೆ, ಅದರಲ್ಲಿ ನಾನೊಬ್ಬಳು. ಹಾಗೆ ಅವ್ರಿಗೆ ಬೇಜಾರಿಲ್ಲ ಸಿಕ್ಕಿದೆ ಅಂತ. ಬಿಕಾಸ್ ಅವರು ತುಂಬ ಚರ್ಚಿಗೋಸ್ಕರ ಮೊದಲು ತುಂಬ ಅಲ್ಲಿ ಅವರ ಕಮ್ಯುನಿಟಿಯಲ್ಲಿ ಆಗಲಿ ಎಲ್ಲ ಅವರು ಜಾಯ್ನ್ ಆಗಿದ್ದರು. ಸೊ ಅವ್ರಿಗೆ ಸಿಕ್ಕಿದೆ ಅನ್ನೋದು ಅಷ್ಟು ದೊಡ್ಡ ವಿಷಯ ಅಲ್ಲ. ಬಟ್ ನನಗೇನಿದೆ ಸಿಕ್ಕಿದೆ ಅಂತ ಅದು ತುಂಬ ದೊಡ್ಡ ವಿಷಯ. ಹಾಗೆ ಇವತ್ತು ರೀಡ್ ಮಾಡಲಿಕ್ಕಿದೆ. ತುಂಬ ಚೆನ್ನಾಗಿ ರೀಡ್ ಮಾಡಬೇಕು ಅಂತ ಯೋಚಿಸಿದ್ದೀನಿ. ಬಟ್ ನೋಡೋಣ ಅವ್ರು ವಿಡಿಯೋ ತೆಗಿತಾರೆ ಏನಂತ. ಅವ್ರದ್ದು ನಾನು ಸರಿಯಾಗಿ ಕ್ಯಾಪ್ಚರನ್ನು ಮಾಡಿದ್ದೆ, ಅವ್ರು ಏನು ಮಾಡ್ತಾರೆ ಅಂತ ನೋಡುವ. ಅವ್ರು ಕ್ಯಾಪ್ಚರನ್ನು ಮಾಡಿದರೆ ನಾನು ನಿಮಗೆ ಶೇರ್ ಮಾಡಲಿಕ್ಕಾಗತ್ತೆ, ಇಲ್ಲ ಅಂದರೆ ಇಲ್ಲ. ಸರಿಯಾಗಿ ಅವ್ರಿಗೆ ಹೇಳಿದ್ದೀನಿ ನಾನು ವಿಡಿಯೋನ ತೆಗೀರಿ ಅಂತ. ಅವರು ಸ್ವಲ್ಪ ಚರ್ಚಲ್ಲಿರುವಾಗ ವಿಡಿಯೋನ ತೆಗಿಲಿಕ್ಕೆ ಸ್ವಲ್ಪ ಅನ್ಕಂಫರ್ಟೇಬಲ್. ಯಾವತ್ತೂ ಕೂಡ ಅವರು ತೆಗಿಯಲ್ಲ. ಬಟ್ ಇವತ್ತಿನ ದಿನ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ ಅಂತ. ಹಾಗೆ ಅಷ್ಟೇ. ಇವಾಗ ಕ್ಯಾಂಡಲನ್ನು ನಾನು ಹಚ್ಚಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ದೇವರ ಒಂದು ಫೋಟೋಸ್ ವಿಡಿಯೋನ ತೆಗೆದದ್ದು. ಪ್ರೇಯರನ್ನು ಮಾಡ್ತೀನಿ. ಟೈಮ್ ಇವಾಗ 2:30 ಆಗ್ತಾ ಇದೆ. ಹಾಗೆ ಮೊಸರು ಅನ್ನ ಅಷ್ಟೇ, ಮತ್ತೇನಿಲ್ಲ. ಪಿಕ್ಕಲ್ಲಿದೆ ತಗೊಳ್ಳಲ್ಲ. ಹಾಗೆ ಬೇಗ ಬೇಗ ಊಟ ಮಾಡಿ ರೆಡಿ ಆಗಲಿಕ್ಕಿದೆ. ಟೈಮ್ ಆಗ್ತಾ ಬಂತು 2:30 ಆಗಿದೆ. 3 ಗಂಟೆ ಒಳಗೆ ಹೊರಬೇಕಲ್ಲ. 3:45ಗೆ ವೇ ಆಫ್ ದ ಕ್ರಾಸ್ ಇದೆ ಅಂತೆ. ಇಲ್ಲಿ ನಾವು ಮಾಡಿದ್ದೀವಿ, ಅಲ್ಲಿ ಕೂಡ ಮಾಡ್ತೀವಿ. ಹಾಗೆ ಡಿವೈನ್ ಮೆರ್ಸಿ ಪ್ರೇಯರ್ ಇದೆ 3 ಗಂಟೆಗೆ. ದೈವಿಕ ಕೃತಿ ತೀರ್ಸ್ ಅಂತ ಕೂಡ ನಾವು ಹೇಳ್ತೀವಿ. ಬಟ್ ಅದಕ್ಕೆ ನಾವು ಹೋಗಲ್ಲ, ಡೈರೆಕ್ಟಾಗಿ ವೇ ಆಫ್ ದ ಕ್ರಾಸಿಗೆ ಹೋಗ್ತೀವಿ. ಯಾಕಂದರೆ ರೀಚ್ ಆಗ್ಲಿಕ್ಕೆ ಆಗಲ್ಲ ಕೂಡ ನಮಗೆ. ಹಾಗೆ ಊಟ ಮಾಡ್ತೀನಿ ಬೇಗ ಬೇಗ. ಇವರು ನನ್ನ ಬಟ್ಟೆಯನ್ನು ಐರನ್ ಮಾಡಿ ಕೊಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ನಿಜವಾಗಲೂ ನಾನು ಲಕ್ಕಿ ಅಂತ ಹೇಳ್ಬೋದು. ಇಂಥ ಒಳ್ಳೆ ಗಂಡ ನನಗೆ ಸಿಕ್ಕಿದ್ದಾನೆ, ದೇವ್ರು ನನಗೆ ಕೊಟ್ಟಿದ್ದಾರೆ ಅಂತ. ಹೊರಡಿದ್ದೀನಿ. ಅವರಿನ್ನೂ ತನಕ ಬಂದಿಲ್ಲ. ಅವ್ರು ರೆಡಿ ಆಗ್ತಾ ಇದ್ದಾರೆ. ನನಗೆ ಬೇಗ ಹೋಗು ಅಂತ ಹೇಳಿದ್ರು. ಹಾಗೆ ಅವರು ಬೇಗ ಬೇಗ ನಡ್ಕೊಂಡು ಬರ್ತಾರೆ. ನಾನು ಸ್ಲೋ ಆಗಿ ನಡೆಯೋದಲ್ವ. ಎಷ್ಟೇ ಬೇಗ ಹೋಗಬೇಕು ಅಂತ ಹೇಳಿದರೂ ಕೂಡ ನಿಜವಾಗ್ಲೂ ಗಡಿಬಿಡಿಯಲ್ಲೇ ಬರೋದು. ಟೈಮ್ ಪಾಸ್ ಮಾಡ್ತಾನೆ ಇರ್ತೀವಿ ಆರಾಮಾಗಿ. ನಂತರ ಸಡನ್ನಾಗಿ ಫಟಾಫಟ್ ಅಂತ ಯಾವತ್ತೂ ಕೂಡ ಇದೇ ಗೋಳು ನಮ್ಮದು. ಹಾಗೆ ತುಂಬ ಬಿಸಿಲಿದೆ. ಮಧ್ಯಾಹ್ನ ಹೊತ್ತು 3 ಗಂಟೆ ಆಗಿದೆ. ಬೇಗ ಬೇಗ ಊಟ ಮಾಡಿ ಒಂದು ಐರನ್ ಒಂದು ಮಾಡಿಕೊಟ್ರು ಅವರು, ಅದು ಒಂದು ಒಳ್ಳೆಯದು. ಒಂಥರ ಗಾಳಿ ಬೀಸ್ತಾ ಇದೆ, ಮತ್ತೊಂದು ಕಡೆ ಫುಲ್ ಬಿಸಿಲು ಕೂಡ. 2 in 1 ಹೊರಡು ಬಂದ ನಂತರ ಅಷ್ಟು ಬಿಸಿಲು ಅಂತ ಇಲ್ಲ, ಮುಂದುಗಡೆಯಿಂದ ಫುಲ್ ಬಿಸಿಲು ಹೊಡಿತಾ ಇದೆ. ಹಾಗೆ AC ಸ್ಪೀಡ್ ಮಾಡಿದರೂ ಕೂಡ ತಾಗ್ತಾ ಇಲ್ಲ. ಹಾಗೆ ಇದು ನನ್ನ ಪೇಪರ್. ನಾನು ಪ್ರಿಂಟ್ ಮಾಡೋದು ನನ್ನ ಹಸ್ಬೆಂಡ್ ಅವರ ಆಫೀಸರಿಂದನೇ ಅವರು ಪ್ರಿಂಟ್ ಮಾಡ್ಕೊಂಡು ತೊಗೊಂಡು ಬಂದದ್ದು. ಸೆಕೆಂಡ್ ರೀಡಿಂಗ್ ನಂದು
ನೋಡ್ತಾ ಇದ್ದೀನಿ. 2 ಪೇಜ್ ಇದೆ. 2 ಪೇಜ್ ಅಂದರೆ ಇದರಲ್ಲಿ ಸ್ವಲ್ಪ ಅದರಲ್ಲಿ ಸ್ವಲ್ಪ ಅಷ್ಟಿದೆ. ಬಟ್ ಫಸ್ಟ್ ರೀಡಿಂಗ್ ತುಂಬಾ ದೊಡ್ಡದಿದೆಲ್ಲ. ಹಾಗೆ ಪ್ರಿಂಟನ್ನು ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ. ಬಿಕಾಸ್ ಗೊತ್ತಿಲ್ಲ ಅಲ್ಲಿ ಬೈಬಲ್ ನಮಗೆ ಕೊಡ್ತಾರೋ ಇಲ್ವೋ ಅಂತ. ಬೈಬಲ್ ಕೊಟ್ಟಿದ್ರೆ ಒಳ್ಳೆಯದು. ಲಾಸ್ಟ್ ಟೈಮ್ ಇವ್ರಿಗೆ ಕೊಟ್ಟಿದ್ರು ಬೈಬಲ್. ಹಾಗೆ ಒಬ್ಬೊಬ್ಬರು ಈ ಥರ ಶೀಟೇ ತೊಗೊಂಡು ಹೋಗ್ತಾರಲ್ಲ ಓದಲಿಕ್ಕೆ, ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ಅವ್ರಿಗೆ ಹೇಳೋದು ತೊಗೊಂಡು ಬನ್ನಿ ಅಂತ. ಸ್ವಲ್ಪ ಇದರಲ್ಲಿ ಪ್ರಾಕ್ಟೀಸ್ ಕೂಡ ಆಯಿತು. ಹಾಗೆ ಇಫ್ ಇನ್ ಕೇಸ್ ಬೈಬಲ್ ಕೊಟ್ಟಿಲ್ಲ ಅಂದರೆ ಇದರಿಂದನೇ ರೀಡ್ ಮಾಡ್ಕೊಂಡು ಬರ್ಬೋದಲ್ವ. ಹಾಗೆ ಸಿಂಪಲ್ ಆದ ಒಂದು ಕುರ್ತವನ್ನು ಹಾಕಿದ್ದೀನಿ, ಲಾಂಗ್ ಸ್ಲೀವ್. ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ. ಇವತ್ತು ಗುಡ್ ಫ್ರೈಡೇ ಅಂತ. ಹಬ್ಬಕ್ಕೆಲ್ಲ ಆಗಿದ್ದರೆ ತುಂಬ ಗ್ರ್ಯಾಂಡಾಗಿ ರೆಡಿ ಆಗ್ತಿದ್ದೆ. ಬಟ್ ಸಾರಿ ಎಲ್ಲ ಇಲ್ಲ, ಊರಲ್ಲಿ ಮಾತ್ರ ಎಲ್ಲ ಹಬ್ಬಕ್ಕೂ ಸಾರಿ. ಹಾಗೆ ಲಾಸ್ಟ್ ಇಯರ್ ಹಿಸ್ಟರಿಗೂ ಕೂಡ ನನಗೆ 4th ರೀಡಿಂಗ್ ಸಿಕ್ಕಿತ್ತಲ್ಲ. ನಿಜವಾಗ್ಲೂ ತುಂಬ ಲಕ್ಕಿ ನಾನು. ಎಲ್ಲ ಚಿಕ್ಕ ಇದರಲ್ಲಿ ತುಂಬ ಖುಷಿ ಆಗ್ತೀನಿ. ಚರ್ಚಿಗೆ ಬಂದು ರೀಚ್ ಆಗಿದ್ದೀವಿ. ಎದುರುಗಡೆ ಕೂತ್ಕೊಂಡಿದ್ದೀವಿ. ಹಾಗೆ ಈ ಥರ ಆರ್ಡ್ರ್ ಇದೆ. ವೇ ಆಫ್ ದ ಕ್ರಾಸ್ ಸ್ಟಾರ್ಟ್ ಆಗುತ್ತೆ. ಈ ವರ್ಷದ ಲಾಸ್ಟ್ ವೇ ಆಫ್ ದ ಕ್ರಾಸ್ ಅಂತ ಹೇಳ್ಬೋದು. जेजूच्या संसारी असताना आपला धर्मांतलो वांटप सत्कर्या लागली. भोग घाल आणि दुखांकडे प्रार्थना आणि विनंत्यो करूंक लागलो. ताच्या मानकुल्या कायपणा खातीर देवान ताची मागणी आयकली. त्याशिवाय तो देवाचो पूत तरी आपल्या संसाऱ्या कश्टांवरवी विधेयपण कितें तें शिकलो. आणि संपूर्णतेच्या शिखराक ताका उबारतच ताचे उतर वाळतल्या समेस्तान शासनाच्या धारणाचे कारण तो जालो. देवाचे उतर हे ಪೂಜೆ ಕಂಪ್ಲೀಟ್ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ಇವಳು ರೀಡಿಂಗ್ ತುಂಬಾನೇ ಚೆನ್ನಾಗಾಗಿತ್ತು. ಸೊ ಖುಷಿ ಆಯಿತು. ಇವಳು ಫಸ್ಟ್ ಟೈಮ್ ಇಲ್ಲಿ ಈ ಚರ್ಚಲ್ಲಿ ರೀಡಿಂಗ್ ಮಾಡಿದ್ದು. ಹಾಗೆ ವಿಡಿಯೋನ ನಾನು ತೆಗೆದಿದ್ದೀನಿ, ಶೇರ್ ಮಾಡ್ತೀವಿ. ನೀವು ಕೂಡ ನೋಡಿರ್ಬೋದು ಅಥವಾ ನೋಡ್ತೀರಾ, ಈಗ ಗೊತ್ತಿಲ್ಲ ಯಾವಾಗ ಹಾಕ್ತಾಳೆ ಅಂತ. ಇವಳು ಇವತ್ತೇ ಎಡಿಟಿಂಗ್ ಮಾಡಿ ಹಾಕಬೇಕಂತ ಯೋಚಿಸಿದ್ದೀನಿ. ಹಾಗೆ ಇವಾಗ ಅವ್ರಿಗೆ ಡ್ಯೂಟಿ ಕೂಡ ಹೋಗ್ಲಿಕ್ಕಿದೆ. ಅವ್ರಿಗೆ ಇವತ್ತು ಹಾಲಿಡೇ ಇಲ್ಲ. ನನಗೆ ನಿನ್ನೆ ಪೂಜೆಯಿಂದ ಡ್ಯೂಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆಗಿತ್ತು, ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ ಅದಕ್ಕೆ ನಾನು ನಿನ್ನೆ ಹಾಲಿಡೇನ ತಗೊಂಡಿದ್ದೆ. ಇವಾಗ ಬೇಗ ಮುಗಿದಿದೆ ಪ್ರೇಯರ್. ಸೊ ಇವತ್ತು ಹೋಗ್ಬೋದು ನಾನು. ಹೌದು, ಡ್ಯೂಟಿಗೆ ಹೋಗ್ತಾರೆ ಇವರು. ಬೇಗ ರೆಡಿ ಆಗ್ಲಿಕ್ಕಿದೆ. ಹಾಗೆ ಆಮೇಲೆ ಎಡಿಟ್ ಮಾಡಿ ಹಾಕ್ಬೋದು ನೀನು. ಹೌದು. ಹಾಗೆ ಈ ವ್ಲಾಗ್ ಇಲ್ಲೇನೆ ಮುಗಿಸ್ತೀನಿ. ಇವಾಗ ನಿಮಗೆ ಇದೇನೇ ವ್ಲಾಗ್ಸ್ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಚರ್ಚಿಗೆ ಹೋಗೋದು. ಹಾಗೆ ಇವಾಗ ಇಸ್ಟರಿಗೆ ಹೋಗ್ತೀವಿ ಮತ್ತೆ ಚರ್ಚಿಗೆ. ಆ ವ್ಲಾಗ್ ನಿಮಗೆ ಶೇರ್ ಮಾಡ್ತೀನಿ. ಹಾಗೆ 3 ಕಂಪ್ಲೀಟ್ ಆಗುತ್ತೆ. ಇಸ್ಟರ್ 1 ಕಂಪ್ಲೀಟ್ ಆದರೆ ಅಲ್ಲ. ಹಾಗೆ ಈ ವ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.